ನಾನು ಜೋಗ ಕಾರ್ಗಲ್ ಟೌನ್ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜ್ಕುಮಾರ್ ಅಂತ. ನಾನು ಬಹುಶಃ ನನ್ನ ಮುಕ್ಕಾಲು ಜೀವನ ಈ ಜೋಗ ಜಲಪಾತ ಪ್ರದೇಶದಲ್ಲೇ ನನ್ನ ಜೀವನ ಮತ್ತು ನನ್ನ ಸಂಸಾರ ಕಳೆದಿದ್ದೆ. ಹಿಂದೆ ಜೋಗ ಜಲಪಾತ ಉಚಿತವಾಗಿತ್ತು. ಆನಂತರ ಈ ಬೋರ್ಡನ್ನು ತಯಾರು ಮಾಡಿದ್ರು. ಇದಕ್ಕೂ ಜನ ಎಷ್ಟು ವಿರೋಧ ಮಾಡಿದ್ರು ಅಂದರೆ ಏನೂ ಇಲ್ಲ, ಯಾಕೆ ಅಂತ. ಆದರೂ ಸೆಕ್ಯೂರಿಟಿ ಗಾರ್ಡು, ಸ್ವಚ್ಛತೆ, ಪಾರ್ಕಿಂಗ್ ವ್ಯವಸ್ಥೆ ಇದಕ್ಕೆಲ್ಲ ಬೇಕು ಅಂತೇಳಿ ಆಗಿನ ಕಾಲದಲ್ಲೂ ಹೋರಾಟ ಮಾಡಿದ್ದು, ಈಗಲೂ ಹೋರಾಟ ಮಾಡಿದ್ವಿ. ಇದೇ ರೀತಿ ನಡ್ಕೊಂಡು ಹೋಗ್ತಾಯಿತ್ತು. ಈಗ ನಮ್ಮ ಜೋಗದಲ್ಲಿ ಜೋಗ ನಿರ್ವಹಣಾ ಪ್ರಾಧಿಕಾರದಿಂದ ಕೋಟಿಗಟ್ಟಲೆ ಹಣ ಬಂದು ಎಲ್ಲ ಅಭಿವೃದ್ಧಿ ಆಗ್ತಾಯಿದೆ. ಇದ್ರ ಬಗ್ಗೆ ನಮಗೆ ಯಾವುದೇ ವಿರೋಧ ಇಲ್ಲ. ಆದರೆ ಇತ್ತೀಚೆಗೆ ಅಂದರೆ ಇವತ್ತಿಗೆ ಈಗ ಒಂದು ಬೋರ್ಡ್ ಅಂತ ತಂದಿದ್ದಾರೆ. ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು, ಸಹಾಯಕ ನಿರ್ದೇಶಕ ಸರ್, ಒಂದು ನಿಮಿಷ ಸರ್. ಮೊನ್ನೆ ಅಸಿಸ್ಟೆಂಟ್ ಡೈರೆಕ್ಟ್ರು ಟೂರಿಸಂ ಡಿಪಾರ್ಟ್ಮೆಂಟು ಇವರು ಇವತ್ತು ಹೊಸ ಬೋರ್ಡನ್ನು ಫಿಕ್ಸ್ ಮಾಡಲಿಕ್ಕೆ ಬಂದಿದ್ದಾರೆ. ಹೇಗೆ ಅಂತಂದರೆ ಈಗಾಗಲೇ ಇರೋವಂಥ ರೇಟೇ ಜಾಸ್ತಿ ಆಗಿದೆ. ಈಗಾಗಲೇ ಒಂದು ಕಾರಿಗೆ ಹೆಚ್ಚು ಕಮ್ಮಿ 100-120 ತಲೆ ಮೇಲೆಲ್ಲ ಹೋಗುತ್ತೆ. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನನಗೆ ಗೊತ್ತಿದ್ದಂಗೆ ಇಡೀ ಕರ್ನಾಟಕದಲ್ಲಿ ಆಲ್ಮೋಸ್ಟು ನಾನು ಎಲ್ಲ ಪ್ರದೇಶಕ್ಕೂ ಎಲ್ಲ ಪ್ರವಾಸೋದ್ಯಮ ಇಲಾಖೆಗೂ ಸುತ್ತಿದ್ದೆ. ಪಾರ್ಕಿಂಗಿಗೆ ಚಾರ್ಜ್ ಇದೆ ಬಿಟ್ಟರೆ ಗಾಡಿ ಒಳಗೆ ಕೂತಂಥವ್ರಿಗೆ ಚಾರ್ಜ್ ತೊಗೊಂಡಿದ್ದು ನಮ್ಮ ಜೋಗದ ಇತಿಹಾಸ. ಬೇರೆ ಎಲ್ಲಿಲ್ಲ, ಪಾರ್ಕಿಂಗ್ ಸಪ್ರೇಟ್ ಇದೆ. ಇನ್ನು ಮೈಸೂರು ಗೀಸರೆಲ್ಲ ಅರಮನೆ ಸಪ್ರೇಟ್ ಇದೆ, ಅಲ್ಲಿ ಪಾರ್ಕಿಂಗ್ ಸಪ್ರೇಟ್ ಇದೆ. ಇಲ್ಲಿ ಆ ರೀತಿ ಇಲ್ಲ. ವಾಹನಗಳ ಜೊತೆಯಲ್ಲೇ ಪ್ರವಾಸಿಗರು ಹೋಗ್ತಾ ಇರೋದ್ರಿಂದ ವಾಹನಗಳು ಕೂತಂಥ ಜನರಿಗೂ ತೊಗೊಳ್ತಾರೆ, ವಾಹನಕ್ಕೂ ತೊಗೊಳ್ತಾರೆ. ಸರಿ, ಆಯಿತು, ಅದು ಒಂದು ಇರಲಿ ಬಿಡಿ. ಏನೋ ಒಂದು ಅಭಿವೃದ್ಧಿಗೆ ಮತ್ತು ಕೆಲವೊಂದು ಖರ್ಚುಗಳಿದೆ. ಅವ್ರು ಹೇಳೋ ಲೆಕ್ಕಕ್ಕೆ ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಸ್ವಚ್ಛತೆ, ಲೈಟಿಂಗ್ಸು ಇವೆಲ್ಲ ಇದೆ ಅಂತ ಆಗಲಿ ಮಾಡ್ಕೊಳ್ಳಿ. ಆದರೆ ಈಗ ನಮ್ಮದೊಂದು ಪ್ರಶ್ನೆ ಏನಂತಂದರೆ, ಸಾರ್ವಜನಿಕರವಾಗಿ ಇನ್ನೂ ಅಭಿವೃದ್ಧಿನೇ ಆಗಿಲ್ಲ. ನಾವು ರೈಟ್ ಜಾಸ್ತಿ ಮಾಡಿದ್ದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಇದಕ್ಕೆ ಪ್ರವಾಸಿಗರಿಂದನೂ ನಾನು ಕೇಳ್ಕೊಳ್ತೀನಿ ಉತ್ತರ ಹೇಗಿದೆ ಏನು ಅಂತ. ಹಾಗಾಗಿ ಈಗಿನ ತಾವು ಈಗೇನು ಅಳವಡಿಸ್ತಾ ಇದ್ದಾರೆ ಸರ್, ಅದು ಈಗ ಬೇಡ ಅನ್ನೋದು ನಮ್ಮದು ಅಭಿಪ್ರಾಯ, ಸಾರ್ವಜನಿಕವಾಗಿ ನಮ್ಮದು ಅಭಿಪ್ರಾಯ. ಇದು ನಾನು ಈಗ ಇದನ್ನು ಸುವರ್ಣ ನ್ಯೂಸ್ 18, BTV ಎಲ್ಲರಿಗೂ ಹೋಗ್ತಾ ಇದೆ. ನಂದು ಪತ್ರಕರ್ತದೆ, ನಂದು ಲೈವಾಗಿ ಹೋಗ್ತದೆ. ದಯವಿಟ್ಟು ನನಗೆ ಒಂದು ಸರಿಯಾಗಿರುತ್ತೆ ಸಣ್ಣದಾಗಿ ಒಂದು ಮಾಹಿತಿ ಕೊಡಬೇಕು ಅಂತ ನಿಮ್ಮಲ್ಲಿ ಪ್ರವಾಸಿಗರ ಪರವಾಗಿ ರೈಸ್ ಮಾಡಿ. ನೀವು ಎಲ್ಲ ಅಭಿವೃದ್ಧಿ ಮಾಡಿದಾಗ ನಮ್ದು ಏನು ಅಭ್ಯಂತರ ಇಲ್ಲ. ಈಗೇನೂ ಇಲ್ಲ ನಿಮ್ಮದು. ಈಗ ನಿಮ್ಮ ಪಾರ್ಕಿಂಗ್ ಅಂತ ಹೇಳಿ ದುಡ್ಡು ವಸೂಲಿ ಮಾಡ್ತಾರೆ ಅಂದರೆ ಪಾರ್ಕಿಂಗ್ ಇಲ್ಲ ನಿಮ್ಮದೊಳಗೆ. ಪ್ರಕೃತಿ ನಿರ್ಮಿತವಾದ ಜೋಗ ಜಲಪಾತ, ಅದಕ್ಕೆ ದುಡ್ಡು ವಸೂಲಿ ಮಾಡೋಂಥ ಅಧಿಕಾರ ಯಾವ ಸರ್ಕಾರಕ್ಕೆ ಇಲ್ಲ, ಯಾವ ಇಲಾಖೆಗೂ ಇಲ್ಲ. ಇದಂತೂ ಸತ್ಯವಾದ ಮಾತು. ಜೋಗ ನಿರ್ಮಿಸಿದ್ದು ಪ್ರಕೃತಿ ನಿರ್ಮಿಸಿದೆ, ನೀವು ನಿರ್ಮಿಸಿದೇನಿಲ್ಲ. ನೀವು ನಿರ್ಮಿಸಿದ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕಿಂಗು ಇಲ್ಲ ಈಗ ಅಲ್ಲಿ. ಆದರೂ ಜನ ಕೊಟ್ಟು ಹೋಗ್ತಾ ಇದ್ದಾರೆ, ಇರಲಿ ನಡೀತಾ ಇದೆ, ಕಾಮಗಾರಿಗಳು ನಡೀತಾ ಇದೆ, ಅವಶ್ಯಕತೆ ಇದೆ. ಇಂಥ ಟೈಮಲ್ಲಿ ಇನ್ನೂ 1-2 ಡಬಲ್ ನೀವು ಮಾಡ್ತಾ ಇರೋದು ತಪ್ಪಲ್ವ ಸರ್? ನೀವು ಹೌದಲ್ಲ, ಹೇಳಿ. ಮುಗೀತು ನಂದು, ಹೇಳಿ ಸರ್. ನಿಮ್ದು ಏನಾದ್ರು ಇದ್ರೆ ಮನವಿ ಕೊಟ್ಟರೆ ಪ್ರಾಧಿಕಾರದ ಅಧ್ಯಕ್ಷರು DC ಇದ್ದಾರೆ, ಅವ್ರ ಗಮನಕ್ಕೆ ತಂದು ನಿರ್ಧಾರ ಅವ್ರು ನೋಡಿ. ಜಿಲ್ಲಾಧಿಕಾರಿಗಳಿಗೆ ನಾನು ನೇರವಾಗಿ ಮನವಿ ಮಾಡ್ತೇನೆ. ತಾವು ಶಿವಮೊಗ್ಗ ಜಿಲ್ಲೆ DC ಕಚೇರಿಯಲ್ಲಿ ಕೂತ್ಕೊಂಡು ನೀವು ಎಲ್ಲ ತೀರ್ಮಾನ ಮಾಡ್ತೀರಾ. ಸ್ಥಳ ಪರಿಶೀಲನೆ ಮಾಡಿ, ಪ್ರವಾಸಿಗರಿಗೆ ಏನು ಅನುಕೂಲ ಕೊಟ್ಟಿದ್ರು ಅನ್ನೋದು ಫಸ್ಟು ಮಂದಟ್ಟು ಮಾಡ್ಕೊಳ್ಳಿ. ಕೆಳಗಡೆ ಇಳಿಲಿಕ್ಕೆ ಕೋಟಿಗಟ್ಟಲೆ ಮೆಟ್ಲುಗಳು ಮಾಡಿದ್ದಾರೆ, ಅದಕ್ಕೆ ಇವತ್ತವರೆಗೂ ನೀವು ಪ್ರವೇಶ ಕೊಡಲಿಲ್ಲ. ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಲಿಲ್ಲ ಸರಿಯಾಗಿ. ಶೌಚಾಲಯ ಒಂದಿದೆ. ಒಂದು ಹೆಣ್ಣುಮಕ್ಕಳು ಓಡ್ಬೇಕಾದ್ರೆ ಇಲ್ಲಿಂದ 1 ಕಿಲೋಮೀಟ್ರ್ ಓಡಬೇಕು. ನನ್ನದೊಂದು ಮನವಿ ಏನಂದರೆ, ಜಿಲ್ಲಾಧಿಕಾರಿಗಳಲ್ಲಿ ಇದೆಲ್ಲ ಅಭಿವೃದ್ಧಿ ಮಾಡಿ, ಆನಂತರ ಅಭಿವೃದ್ಧಿಗೆ ತಕ್ಕಂತೆ ನೀವು ಶುಲ್ಕ ವಿಧಿಸಿ. ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಏನೂ ಮಾಡದೆ ನೀವು ಶುಲ್ಕ ವಿಧಿಸೋದು ಒಂದು ಹಗಲ್ದೊರಡೆ ಅಲ್ವಾ ನಿಮ್ಮದು? ಸಾರ್ವಜನಿಕರಿಗೆ ಏನಂತ ತಿಳ್ಕೊಟ್ರಿ ನೀವು? ಎಲ್ಲ ದುಡ್ಡಿದ್ದು ಎಲ್ಲ ಲೂಟಿಕೊರ್ರೆ ಇದ್ದಾರೆ ಅಂದ್ಕೊಂಡ್ಬಿಡ್ರಾ? ಮಧ್ಯಮ ವರ್ಗದವರು, ಬಡವರು, ಕೂಲಿ ಕಾರ್ಮಿಕರು ಎಲ್ಲರೂ ಬರ್ತಾ ಇದ್ದಾರೆ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ, ಈ ಹಾಕಿರೋಂಥ ಹೊಸ ಶುಲ್ಕ ಬೋರ್ಡ್ ಏನಿದೆ ಅದನ್ನು ಅಳವಡಿಸಬೇಡಿ. ಅಳವಡಿಸಿದ್ರು ಕಾರ್ಯಗತ ಮಾಡಬೇಡಿ. ಇದಕ್ಕೆ ನಮ್ಮ ವಿರೋಧ ಇದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಉಗ್ರ ಹೋರಾಟನ ಮಾಡಲಿಕ್ಕೂ ನಾವು ತಯಾರಾಗಿದ್ದೇವೆ. ಹಂಗೇನಾರು ಆದರೆ ಕಾನೂನು ರೀತಿ ಹೋರಾಟ ಮಾಡಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳಲಿಕ್ಕೆ ತಮ್ಮಲ್ಲಿ ಇಚ್ಛೆ ಪಡ್ತೇನೆ.